ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಬಳ್ಳಾರಿ ಸಬ್ ರಿಜಿಸ್ಟ್ರಾರ್ ಉಮೇಶ್ ಮದುವೆಯಾಗಿ ಮಹಿಳೆಗೆ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. 2018ರಲ್ಲಿ ಅನ್ಯಕೋಮಿನ ಯುವತಿಯನ್ನ ಮದುವೆ ಆಗಿದ್ದ ಉಮೇಶ್ ತನ್ನ ಹೆಸರನ್ನ ರೆಹಾನ್ ಅಹಮದ್ ಅಂತ ಬದಲಿಸಿಕೊಂಡಿದ್ದಂತೆ. ಇಸ್ಲಾಂ ಸಂಪ್ರದಾಯದಂತೆಯೇ ದೆಹಲಿಯಲ್ಲಿ ಮದುವೆ ಮಾಡಿಕೊಂಡಿದ್ರು. ಆದರೆ ಸಬ್ ರಿಜಿಸ್ಟ್ರಾರ್ ಉಮೇಶ್ಗೆ ಮೊದಲೇ ಒಂದು ಮದುವೆ ಆಗಿದ್ದು ಇಬ್ಬರು ಮಕ್ಕಳಿದ್ದಾರಂತೆ. ಈ ವಿಷಯದ ಬಗ್ಗೆ ಪ್ರಶ್ನಿಸಿದ್ರೆ ಸಂಬಂಧಿಕರು ಅಂತ ಕತೆ ಕಟ್ಟಿದ್ದಂತೆ. ಇದೀಗ ಎರಡನೇ ಪತ್ನಿ ವರದಕ್ಷಿಣೆ ಕಿರುಕುಳ ಕೇಸ್ ದಾಖಲಿಸಿದ್ದು ಎಸ್ಕೇಪ್ ಆದ ಉಮೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿಯ ಇಳಂತಿಲ ಎಂಬಲ್ಲಿ ಪತ್ತೆಯಾಗಿದ್ದ 5 ಹ್ಯಾಂಡ್ ಗ್ರೆನೇಡ್ಗಳನ್ನು ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸಿದೆ. ಸೇನೆಯಲ್ಲಿ ಬಳಸುವ ಗ್ರೆನೇಡ್ಗಳು ರಸ್ತೆ ಬದಿಯಲ್ಲಿ ಪತ್ತೆಯಾಗಿದ್ದು ಹೇಗೆ ಅನ್ನುವ ಅನುಮಾನ ಹುಟ್ಟುಕೊಂಡಿದೆ. 1979ರಿಂದ 1983ರ ನಡುವೆ ಇವುಗಳನ್ನು ರೆಡಿ ಮಾಡಲಾಗಿದ್ದು ಇಲ್ಲಿಗೆ ತಂದಿದ್ಯಾರು ಅಂತ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಇಬ್ಬರು ಮೋಸ್ಟ್ ವಾಂಟೆಡ್ ನಕ್ಸಲರನ್ನ ಕೇರಳದ ವಯನಾಡು ಬಳಿಯ ಸುಲ್ತಾನ್ ಬತೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದ ಶೃಂಗೇರಿ ಮೂಲದ ಬಿಜಿ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿಯನ್ನು ಬಂಧಿಸಲಾಗಿದೆ. ರಾಜ್ಯದಲ್ಲಿ ನಕ್ಸಲರ ಪಡೆಯನ್ನೇ ಕಟ್ಟಿಕೊಂಡಿದ್ದ ಕೃಷ್ಣಮೂರ್ತಿ ಮಲೆನಾಡು ಭಾಗದಲ್ಲಿ ಗುರುತಿಸಿಕೊಂಡಿದ್ದು, ಚಿಕ್ಕಮಗಳೂರಲ್ಲಿ ಆಕ್ಟಿವ್ ಆಗಿದ್ದ ನಕ್ಸಲ್ ನಾಯಕ ಕೃಷ್ಣಮೂರ್ತಿ ಹೋರಾಟಕ್ಕೆ ಹಿನ್ನಡೆಯಾದ ಕಾರಣ ಎಸ್ಕೇಪ್ ಆಗಿದ್ದ. ಸುಮಾರು 21 ವರ್ಷಗಳಿಂದ ಭೂಗತನಾಗಿದ್ದ ಕೃಷ್ಣಮೂರ್ತಿ ಜೊತೆಗೆ ನಕ್ಸಲ್ ಹೋರಾಟಗಾರ್ತಿ ಸಾವಿತ್ರಿಯ ಬಂಧನವೂ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಚಳ್ಳಕೆರಮ್ಮ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ನುಗ್ಗಿದ ಖದೀಮರು ಗುಂಡಿ ಎಗರಿಸಿದ ದೃಶ್ಯ ಸೆರೆಯಾಗಿದೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರು ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳೇ ಹೆಚ್ಚು. ಚಾಲನೆ ವೇಳೆ ಚಾಲಕರು ನಿದ್ರೆಗೆ ಜಾರ್ತಾ ಇರೋದೇ ಇದಕ್ಕೆ ಕಾರಣ. ಹೀಗಾಗಿ ನಿದ್ರೆ ಮಂಪರಿನ ಚಾಲಕರಿಗೆ ಹೊಸ ಸಂಜೀವಿನಿ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬರು ಅಪಘಾತ ತಪ್ಪಿಸಲು ಹೊಸ ತಂತ್ರಜ್ಞಾನ ಕಂಡುಹಿಡಿದಿದ್ದಾರೆ. ಚಾಲಕ ಕಣ್ಣು ಮುಚ್ಚಿದ್ರೆ ವೈಬ್ರೇಟ್ ಆಗಿ ಬೀಪ್ ಸೌಂಡ್ ಆಗುವ ಕನ್ನಡಕವೊಂದನ್ನ ಆವಿಷ್ಕರಿಸಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿ ಚಿನ್ಮಯ್ ಗೌಡ ಈ ಕನ್ನಡಕ ಕಂಡುಹಿಡಿದಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ನಿವಾಸಿ ಚಿನ್ಮಯ್ ಗೌಡ ನೆಲ್ಯಾಡಿಯ ಜ್ಞಾನೋದಯ ಬೆಥನಿ ಶಾಲೆಯ ವಿದ್ಯಾರ್ಥಿಯಾಗಿದ್ದಾರೆ. ಅವರು ಕಂಡುಹಿಡಿದ ಕನ್ನಡಕಕ್ಕೆ ಲೈಫ್ ಲೈನ್ ವಿನಿದ್ರಾ ಹೆಸರಿಟ್ಟಿದ್ದಾರೆ. 2 ಸೆಕೆಂಡ್ ಕಣ್ಮುಚ್ಚಿದ್ರೆ ಈ ಕನ್ನಡಕ ವೈಬ್ರೇಟ್ ಆಗಿ ಬೀಪ್ ಸೌಂಡ್ ಬರುತ್ತೆ. ಕೇವಲ 1,000 ವೆಚ್ಚದಲ್ಲಿ ಕನ್ನಡಕವನ್ನ ತಯಾರಿಸಲಾಗಿದೆ. ನಮ್ಮ ಸ್ಕೂಲ್ ಹೈವೇ ಪಕ್ಕ, ನೆಲ್ಯಾಡಿ ನ್ಯಾಷನಲ್ ಹೈವೇ ಪಕ್ಕ, ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. 40% ನಿದ್ದೆಯಲ್ಲಿ ಆಕ್ಸಿಡೆಂಟ್ ಆಗೋದು ಅಂತ. ಅದು ಫಂಕ್ಷನ್ ಆಗೋದು ಒಂದು ಐ ಬ್ಲಿಂಕ್ ಸೆನ್ಸರಿಂದ, ಮತ್ತೊಂದು ಆರ್ಡಿನೋ, ಬಜರ್, ವೈಬ್ರೇಟರ್ ಮತ್ತು 9 ವಾಟ್ ಬ್ಯಾಟ್ರಿ ಸ್ವಿಚ್. ಅದು ಫಂಕ್ಷನ್ ಆಗೋದು. ಈಗ ನೀವು 2 ಸೆಕೆಂಡ್ ಐ ಕ್ಲೋಸ್ ಮಾಡ್ತೀರಿ, ಆವಾಗ ಐ ಬ್ಲಿಂಕ್ ಸೆನ್ಸರ್ ಸಿಗ್ನಲ್ ಕಳಿಸ್ತದೆ ಆರ್ಡಿನೋಕ್ಕೆ ಪ್ರೋಗ್ರಾಮ್ ಮಾಡಿದ್ದು ನಾವು. ಅದು 2 ಸೆಕೆಂಡ್ ಸಿಗ್ನಲನ್ನು ಕಾಯ್ತದೆ. 2 ಸೆಕೆಂಡ್ಗಿಂತ ಜಾಸ್ತಿ ಬಂದರೆ ಪವರ್ ಕಳಿಸ್ತದೆ ಬಜರ್ ಮತ್ತು ವೈಬ್ರೇಟರ್ಗೆ. ನಮ್ಮ ಸ್ಕೂಲ್ ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಬಳಿ ಕಾಡೆಮ್ಮೆಯನ್ನ ಹುಲಿ ಬೇಟೆಯಾಡಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಫಾರಿಗೆ ಹೋಗಿದ್ದ ಪ್ರವಾಸಿಗರು ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಅತ್ತ ವಡ್ಡಂಬಾಳು ಗ್ರಾಮದ ಜನರ ನಿದ್ದೆಗೆಡಿಸಿದ್ದಂತಹ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಮೇಲಿಂದ ಮೇಲೆ ಊರಿಗೆ ಎಂಟ್ರಿ ಕೊಡ್ತಾ ಇದ್ದ ಚಿರತೆ ಕೋಳಿ, ನಾಯಿ, ಮೇಕೆಯನ್ನ ಹೊತ್ತೊಯ್ತಾ ಇತ್ತು.
ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಎತ್ತಿನ ಬಂಡಿ ಏರಿ ಸವಾರಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಕಾಂಜಳೆ ಗ್ರಾಮದಲ್ಲಿ ಎತ್ತಿನ ಬಂಡಿ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಹೀಗಾಗಿ ಬಂಡಿ ಏರಿ ನಿಂಬಾಳ್ಕರ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು. ನೊಬೆಲ್ ಪುರಸ್ಕೃತೆ ಮಲಾಲಾ ಯೂಸುಫ್ ಜಾಯ್ ವಿವಾಹವಾಗಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮಲಾಲಾ, ಇದು ನನ್ನ ಜೀವನದಲ್ಲಿ ಅಮೂಲ್ಯವಾದ ದಿನ. ಅಜರ್ ಮತ್ತು ನಾನು ವಿವಾಹವಾಗಿದ್ದೇವೆ. ನಿಮ್ಮೆಲ್ಲರ ಹಾರೈಕೆಗಳು ಇರಲಿ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಅಜರ್ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇಂದು ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಕಳೆದ ಬಾರಿ ರನ್ನರ್ ಅಪ್ ಆಗಿದ್ದ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ನಡುವೆ ಸೆಣಸಾಟ ನಡೆಯಲಿದೆ. ಪ್ರಶಸ್ತಿ ಗೆಲ್ಲುವ ತವಕದಲ್ಲಿ ಎರಡೂ ತಂಡಗಳಿದ್ದು ತೀವ್ರ ಕುತೂಹಲ ಕೆರಳಿಸಿವೆ.